ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನೀವು ವಿಡಿಯೋ ನೋಡೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಂಗಾಗಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ. ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಈಗ ನಿನ್ನೆ ನೈಟು ನಮ್ಮ ಮನೆಯವರು ಊರಿಗೆ ಹೋಗಿದ್ರಲ್ವ, ಅಲ್ಲಿಂದ ಮಾವಿನಕಾಯಿ ತಗೊಬಂದಿದ್ರು. ಅದನ್ನೆಲ್ಲ ಈಗ ಎತ್ತಿಡ್ತಾ ಇದ್ದೀನಿ. ಎತ್ತಿಟ್ಟು ಬೆಳಿಗ್ಗೆನೇ ಎದ್ದಿದ ತಕ್ಷಣ ಈಗ ನಮ್ಮ ಮನೆಯವರು ಹಾಲಿನ ಕೆಲಸ ಮುಗಿಸ್ಕೊಂಡು ಬಂದರು. ಅವ್ರು ಬಂದ ತಕ್ಷಣ ಫಸ್ಟು ಈ ಮಾವಿನಕಾಯಿನ ಹಣ್ಣಾಗೋದಕ್ಕೆ ಇಡೋಣ ಅಂತೇಳ್ಬಿಟ್ಟು ಫಸ್ಟ್ ಎಲ್ಲ ಒಂದು ಟ್ರೈಗೆ ಒಂದು ದಪ್ಪಂದು ಹಳೇದು ಕಾಟನ್ದು ಬೆಡ್ಶೀಟ್ ಇತ್ತು, ಯೂಸ್ ಆಗದೆ ಇರೋದು. ಅದನ್ನ ಹಾಕ್ಬಿಟ್ಟು ಮಾವಿನಕಾಯಿನ ಜೋಡಿಸ್ತಾ ಇದ್ದೀವಿ. ಊರಲ್ಲಾದರೆ ನೆಲ್ಲುಲ್ಲು ಸಿಗುತ್ತೆ, ನೆಲ್ಲುಲ್ಲು ಹಾಕ್ಬಿಟ್ಟು ಇಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಅದೆಲ್ಲ ಸಿಗಲ್ವಲ್ಲ, ಹಂಗಾಗಿ ನಾನು ಯೂಸ್ ಆಗದೆ ಇರೋದೊಂದು ಬೆಡ್ಶೀಟ್ ಇತ್ತು. ಹಂಗಾಗಿ ಒಂದು ಟ್ರೈಗೆ ಅದನ್ನೇ ಹಾಕ್ಬಿಟ್ಟು ಕೆಳಗಡೆ ಅದ್ರ ಮೇಲ್ಗಡೆ ಮಾವಿನಕಾಯಿನ ಜೋಡಿಸ್ತಾ ಇದ್ರು ನಮ್ಮ ಮನೆಯವರು. ನನಗೆ ಅಷ್ಟೊಂದು ಜೋಡಿಸೋದು ಬರಲ್ಲ, ಹಿಂದೆ ಮುಂದೆ ಇಡ್ತಾಯಿದ್ದೆ. ಹಂಗಾಗಿ ಅವರು ಆ ಥರ ಅಲ್ಲ ಅಂತೇಳ್ಬಿಟ್ಟು ತೊಟ ಎಲ್ಲ ಮೇಲ್ಗಡೆ ಮಾಡಿ ಇಡ್ತಾ ಇದ್ದಾರೆ. ನಾವು ತೊಟ್ಟು ಕೆಳಗಡೆ ಮಾಡಿಟ್ರೆ ಕೆಟ್ಟೋಗೋ ಚಾನ್ಸ್ ಇರುತ್ತೆ. ಹಂಗಾಗಿ ತೊಟ ಎಲ್ಲ ಮೇಲ್ಗಡೆ ಮಾಡಿ ಎಲ್ಲ ನೀಟಾಗಿ ಜೋಡಿಸಿ ಅದ್ರ ಮೇಲೆ ಇನ್ನೂ ಒಂದು ಮ್ಯಾಟ್ ಹಾಕಿದ್ದಾರೆ. ಅದು ಸಾಕಾಗಲ್ಲ ಅಂತೇಳ್ಬಿಟ್ಟು ಇವಾಗ ಇನ್ನೂ ಒಂದೆರಡು ಮ್ಯಾಟ್ ಥರನೇ ಇತ್ತು, ಅದನ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಕವರ್ನ ಪ್ಯಾಕ್ ಮಾಡಿದರು. ಗಾಳಿ ಆಡ್ದಂಗಿದ್ರೆ ಬೇಗ ಹಣ್ಣಾಗುತ್ತೆ. ಸ್ವಲ್ಪ ಗಾಳಿ ತಾಕ್ತು ಅಂದರೆ ಹಣ್ಣು ಕೆಡೋ ಚಾನ್ಸ್ ಇರುತ್ತೆ ಮತ್ತು ಬೇಗ ಹಣ್ಣಾಗಲ್ಲ. ಹಂಗಾಗಿ ನೀಟಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಬೇಗ ಕಾವು ಹತ್ತಿದ್ರೆ ಹಣ್ಣು ಬೇಗ ಹಣ್ಣಾಗ್ತವೆ ಅಂತೇಳಿ ಅಷ್ಟೇ. ಈಗ ನೋಡಿ ಮೇಲ್ಗಡೆ ಫುಲ್ಲು ಪ್ಲಾಸ್ಟಿಕ್ ಕವರ್ನ ಪ್ಯಾಕ್ ಮಾಡಿಬಿಟ್ಟು ಇಲ್ಲೇ ದಿವಾನ್ ಕಾಟ್ ಅಡೆಗೆ ಇಡ್ತಾಯಿದ್ದೀವಿ. ಪ್ರತಿಕೂನ ಹತ್ರ ಕಷ್ಟ ಇದೆ ಇದನ್ನೆಲ್ಲ ನೋಡ್ಕೊಳ್ಳೋದು, ಆದರೂ ಇಡ್ತಾಯಿದ್ವಿ. ನೋಡಬೇಕು ಮಾವಿನಕಾಯ್ದೇ ಹೆಂಗಾಗುತ್ತೆ ಅದನ್ನ ಅವನಿಗೆ ತಲೆ ತೂರಿಸಿ ತಗೊಳಕ್ಕಾಗಲ್ಲ, ಯಾಕಂದರೆ ಹೈಟ್ ಇದೆ ಟ್ರೈ, ಎಳೆಯೋಕ್ಕೂ ಅದು ತುಂಬ ಭಾರ ಇದೆ. ಈಗ ಈ ತೆಂಗಿನಕಾಯ್ದೆ ನಮಗಿರೋದು ಎಲ್ಲಿಡಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಅಡುಗೆ ಮನೆಯಲ್ಲಿ ರ್ಯಾಕ್ ಇದೆ, ಅದರಲ್ಲಿ ಜೋಡಿಸ್ಕೊಳ್ಳೋಕ್ಕಂತಲೇ ರ್ಯಾಕು ನಾನು ತರಿಸಿದ್ದೆ. ಆದರೆ ರ್ಯಾಕಲ್ಲಿಟ್ಟರೆ ಎಲ್ಲ ಎತ್ತಿ ಹಾಕ್ತಾ ಇರ್ತಾನೆ. ಈಗ ಎಲ್ಲಿಡಬೇಕು ತೆಂಗಿನಕಾಯಿ ಗೊತ್ತಿಲ್ಲ. ಒಂದು 110 120 ಮಾವಿನಕಾಯಿ ತೊಗೊಬಂದಿದ್ರು ನಮ್ಮ ಮನೆಯವರು. ಈಗ ಇದು ಸ್ವಲ್ಪ ಹಾಳಾಗಿರೋದು ನೋಡಿ, ಅದನ್ನು ಸಪ್ರೇಟಾಗೆಲ್ಲ ಎತ್ತಿಟ್ವಿ. ಮತ್ತು ಅದ್ರ ಜೊತೆಗೆ ಇಟ್ಟರೆ ಚೆನ್ನಾಗಿರೋ ಹಣ್ಣು ಕೆಡುತ್ತೆ ಅಂತೇಳ್ಬಿಟ್ಟು ಪೆಟ್ಟು ಬಿದ್ದಿರೋ ಹಣ್ಣೆಲ್ಲ ಬೇರೆದ್ರಲ್ಲಿ ಹಾಕಿ ಇಟ್ಟಿದ್ದೀನಿ ಒಂದು ಬ್ಯಾಗಲ್ಲಿ. ಈಗ ಕರ್ಬೇವಿನ ಸೊಪ್ಪು ಸಹ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸೋದಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಪೌಡ್ರ್ ಮಾಡಬೇಕು. ಹಂಗಾಗಿ ಬೆಳಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಪಲಾವ್ ಮಾಡಿದ್ದೆ, ಹಾಗೆ ರಾಗಿ ಗಂಜಿ ಸಹ ಮಾಡಿದ್ದೆ. ನಮ್ಮ ಮನೆಯವ್ರು ಕುಡ್ದಿದ್ದಾರೆ, ಈಗ ನಾನು ಕುಡಿಬೇಕು. ಹಾಗೆ ಪಲಾವ್ಗೆ ಮೊಸರು ಬಜ್ಜಿ ಸಹ ಮಾಡಿದ್ದೆ, ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು. ಈಗ ನಾನು ಸಹ ಇವತ್ತು ಸೋಮವಾರ ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡಬೇಕು. ಬೆಳಿಗ್ಗೆ ಬೇಗನೆ ಎದ್ದಿದ್ದೆ, 5 ಗಂಟೆಗೆಲ್ಲ ಪೂಜೆ ಬೆಳಗ್ಗೆನೇ ಮಾಡಿಬಿಡೋಣ ಅಂತೇಳ್ಬಿಟ್ಟು. ತರಕಾರಿ ಎಲ್ಲ ನೈಟೇ ಹಚ್ಚಿಟ್ಟಿದ್ದೆ ಪಲಾವ್ಗೆ, ಆದರೆ ಆಗಲಿಲ್ಲ ಮಾಡೋದಕ್ಕೆ. ಮನೆಯಲ್ಲೆಲ್ಲ ಹರಡ್ಬಿಟ್ಟಿತ್ತು ಮಾವಿನಕಾಯಿ ತೆಂಗಿನಕಾಯಿ ಎಲ್ಲನ. ಅದನ್ನೆಲ್ಲ ನೀಟಾಗಿ ಎತ್ತಿ ಇಡ್ದಲೇ ಪೂಜೆ ಮಾಡಿದರೆ ಸಮಾಧಾನ ಇರಲ್ಲ ಮನೆಗೆ. ಹಾಗಾಗಿ ಅದನ್ನೆಲ್ಲ ಕ್ಲೀನಾಗಿ ಎತ್ತಿ ಇಟ್ಬಿಟ್ಟು ಹೋಗೋಷ್ಟರಲ್ಲಿ ಬಾಗಿಲೆಲ್ಲ ತೊಳೆದಿದ್ದೆ. ಈಗ ಅದನ್ನೆಲ್ಲ ಎತ್ತಿಟ್ಟು ನೀಟಾಗೆಲ್ಲ ಮನೆ ಒರೆಸಿ ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನಾವೇನು ಮುಖಕ್ಕೆಲ್ಲ ಜಾಸ್ತಿ ಏನು ಯೂಸ್ ಮಾಡಲ್ಲ, ಒಂದು ಕ್ರೀಮು ಪೌಡ್ರ್ ಅಷ್ಟೇ. ಫೌಂಡೇಶನ್ನು ಸನ್ಸ್ಕ್ರೀನು ಅದೆಲ್ಲ ಏನು ಹಚ್ಚಲ್ಲ, ಯಾವತ್ತೂ ಹಚ್ಚಿಲ್ಲ. ಹಂಗಾಗಿ ಈಗಲೂ ಅಷ್ಟೇ ಒಂದು ಕ್ರೀಮು ಪೌಡ್ರ್ ಹಾಕ್ಕೊಂಡು ಬಟ್ಟಿಟ್ಕೊಂಡು ಮತ್ತು ದೇವ್ರ ಮನೆಗೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಂಡು ದೇವ್ರ ಪೂಜೆ ಮಾಡಿದೆ. ಪ್ರತೀಕನೂ ಅವರಪ್ಪ ಮಲ್ಕೊಂಡಿದ್ದಾರೆ. ನಾನೀಗ ಪ್ರತೀಕ್ ಎದ್ದೋಳಷ್ಟರಲ್ಲಿ ದೇವ್ರ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೋಮ್ ಟೂರ್ ಮಾಡಿ ಅಂತ ಹೇಳ್ಬಿಟ್ಟು 1-2 ಕಮೆಂಟ್ ಬಂದಿತ್ತು. ನಮ್ಮದೇನು ಹೋಮ್ ಟೂರ್ ಮಾಡೋ ಥರ ಏನು ಮನೆ ಇಲ್ಲ, ಆಗಲೇ ಒಂದು 15 ವರ್ಷದ ಹಳೆ ಮನೆ. ಹಂಗಾಗಿ ವುಡ್ ವರ್ಕ್ ಅದೆಲ್ಲ ಏನಿಲ್ಲ, ಮಾಮೂಲಿ ಮನೆ. ಈ 10 ವರ್ಷಕ್ಕೆ ಮುಂಚೆ ಯಾವ ಥರ ಕಟ್ಟಿದಾರೋ ಆ ಥರ ಕಟ್ಟಿದ್ದಾರೆ. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ದೇವ್ರ ಮನೆ, ಒಂದು ರೂಮು, ಹಾಲು, ಕಿಚನ್ ಎಲ್ಲ ನಮಗೆ ಕರೆಕ್ಟಾಗಿ ಒಂದು 4 ಜನ ಇರೋ ಥರ ಮನೆ ಇದೆ. ಈಗ ಕಟ್ಟ ಮನೆಗಳೆಲ್ಲ ಸ್ವಲ್ಪ ವುಡ್ ವರ್ಕ್ ಎಲ್ಲ ಜಾಸ್ತಿ ಈಗ ಮಾಡಿರ್ತಾರೆ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಆ ಥರ ಮನೆಗಳು ಮಾಡಿದರೆ ಹೋಮ್ ಟೂರ್ ಮಾಡಿದರೆ ಕೆಲವ್ರಿಗೆ ಯೂಸ್ ಆಗುತ್ತೆ. ಇದು ಸ್ವಲ್ಪ ಹಳೆ ಮನೆ ಆಗಿರೋದ್ರಿಂದ ಹೋಮ್ ಟೂರ್ ಮಾಡೋ ಥರ ಏನೂ ಇಲ್ಲ, ಮಾಮೂಲಿ ಒಂದು ಸಿಂಗಲ್ BHK ಮನೆ. ನೋಡಿ ನಾನು ನಿಮಗೆ ಹಿಂದೆನೇ ಕಾಣಿಸ್ತಾ ಇದೆ, ಒಂದು ರೂಮು, ಕಿಚನು, ಹಾಲು, ಸೈಡಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಇದೆ, ಮತ್ತು ಬಾತ್ರೂಮ್, ಅಟ್ಯಾಚ್ ಬಾತ್ರೂಮು. ಹೊರಗಡೆ ಮಾತ್ರ ತುಂಬ ಜಾಗ ಇದೆ ನಮಗೆ, ಹೊರಗಡೆ ತುಂಬ ಅನುಕೂಲ ಇದೆ. ಹಂಗಾಗಿ ನಮಗೆ ಈ ಮನೆ ಖಾಲಿ ಮಾಡೋಕ್ಕೂ ಇಷ್ಟ ಇಲ್ಲ. ಆದರೆ ಕೆಲವೊಂದು ರೀಸನ್ಗಳಿಂದ ಖಾಲಿ ಮಾಡಬೇಕು, ಯಾಕಂದರೆ ಪ್ರತಿಯೊಂದು ಪ್ಲಸ್ ಪಾಯಿಂಟ್ ಇದೆ, ಮೈನಸ್ಸು ಇದೆ. ಪಾಯಿಂಟ್ ಏನಪ್ಪ ಅಂತಂದರೆ ನಮಗೇನಾದರೂ ಕೆಲಸ ಮಾಡ್ಕೊಳ್ಳೋಕೆ, ಏನಾದರೂ ಒಣಗಾಕೋದಕ್ಕೂ, ಬಟ್ಟೆ ಒಗ್ದಾಕೋದಕ್ಕೂ, ಒಣಗಿಸೋದಕ್ಕೂ ಎಲ್ಲ ಅನುಕೂಲ ಚೆನ್ನಾಗಿದೆ. ಪ್ರತಿಯೊಂದು ಆಟ ಆಡ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಇನ್ನೂ ಒಂದು ಏನಪ್ಪ ಅಂತಂದರೆ ಕಾಂಪೌಂಡ್ ಗೋಡೆ ಇದ್ದಾವೆ, ಹೋಲ್ಸ್ಗಳು ತುಂಬ ಮಾಡಿದ್ದಾರೆ. ಆ ಹೋಲ್ಸಲ್ಲಿ ತಲೆ ತೂರಿಸ್ಬಿಡ್ತಾನೆ.
ಅದೊಂದು ಭಯ. ಮತ್ತು ಮೇಲ್ಗಡೆ ಇದ್ದೀವಲ್ವ, ಮೆಟ್ಲು ಹತ್ರ ಎಲ್ಲಿ ಓಡ್ತಾನೋ ಅಂತ ಹೇಳ್ಬಿಟ್ಟು ಅದೊಂದು ಭಯ. ಅದಕ್ಕೋಸ್ಕರ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಓನರ್ ಮಾತ್ರ ತುಂಬಾ ಒಳ್ಳೆಯವರು. ನಾವು ಇಷ್ಟು ವರ್ಷ ಬಾಡಿಗೆ ಇದ್ದಿದ್ರಲ್ಲಿ ಈ ಮನೆಯಲ್ಲಿ ತುಂಬ ನೆಮ್ಮದಿಯಾಗಿದ್ದೀವಿ ಅಂತಲೇ ಹೇಳ್ಬೋದು. ನಾವು ಬಂದು ಒಂದು ವರ್ಷದ ಮೇಲೆ ಆಯ್ತು ಈ ಮನೆಗೆ. ಯಾವುದು ತೊಂದರೆ ಇಲ್ದಂಗೆ ಒಂಥರ ಸ್ವಂತ ಮನೆ ಥರ ಇದ್ವಿ. ಅದೊಂದಕ್ಕೆ ಇಷ್ಟ ಆಗ್ತಾಯಿಲ್ಲ ಮನೆ ಚೇಂಜ್ ಮಾಡೋದಕ್ಕೆ. ಪ್ರತಿಕೂನ್ಗೋಸ್ಕರ ಚೇಂಜ್ ಮಾಡಬೇಕು ಅಂತ ಕೆಲವೊಂದು ಸಲ ಮನೆಯೂ ಸಹ ಹುಡ್ಕೊಂಡು ಬಂದಿದ್ವಿ. ಆದರೆ ಲೀಜ್ ಸಿಕ್ಕಿದರೆ ಮಾತ್ರ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಏನಾದರೂ ಲೀಜ್ಗೆ ಸಿಕ್ಕಿದರೆ ಮನೇನ ಖಾಲಿ ಮಾಡ್ತೀವಿ. ಸದ್ಯಕ್ಕಂತೂ ಇಲ್ಲ, ಈ ಮನೆಯಲ್ಲೇ ಇರ್ತೀವಿ. ಬೆಂಗಳೂರಲ್ಲಿ ಒಳ್ಳೆ ಓನರ್ ಇರೋ ಮನೆ ಬಾಡಿಗೆಗೆ ಸಿಗಬೇಕಂದ್ರೆ ತುಂಬ ಕಷ್ಟ ಇದೆ. ಒಂದು ಸಲ ಅಲ್ಲ 10 ಸಲ ಯೋಚನೆ ಮಾಡಿ ನಾವು ಬಾಡಿಗೆ ಮನೇನ ಹುಡ್ಕೋಬೇಕು. ಬಾಡಿಗೆ ಕಟ್ಟೋದು ಒಂದು ಕಡೆ ಟೆನ್ಷನ್ ಆದರೆ, ನಾವು ಕಷ್ಟ ಬಿದ್ದು ಅವ್ರಿಗೆ ಬಾಡಿಗೆ ಅಮೌಂಟ್ ಅನ್ನೋದು ಕೊಡ್ತೀವಿ. ಅದಕ್ಕೆ ಅವರು ಕರೆಕ್ಟಾಗಿ ನಡ್ಕೊಳಲ್ಲ ಕೆಲವೊಂದು ಓನರು. ಆ ಥರ ಇರೋ ಓನರ್ಗಳು ಸಿಗಬೇಕಂದ್ರೆ ತುಂಬ ಕಷ್ಟ. ಹಂಗಾಗಿ ನಮಗೆ ಇವರು ತುಂಬಾ ಒಳ್ಳೆಯವರು. ಒಂದು ದಿನಕ್ಕೂ ನಮ್ಮನ್ನ ಬಂದು ಏನು ಎತ್ತ ಅಂತ ಮಾತಾಡಿಸಿಲ್ಲ. ಹಂಗಾಗಿ ನಮಗೆ ಓನರು ಕಡೆ ನೋಡಿಕೊಂಡ್ರೆ ಬಿಟ್ಟೋಗೋಕ್ಕೆ ಇಷ್ಟ ಇಲ್ಲ. ಇನ್ನೊಂದು ಕಡೆ ಪ್ರತಿಕೂಗೋಸ್ಕರ ಹೋಗಲೇಬೇಕಾಗುತ್ತೆ. ನೋಡಬೇಕು, ಒಳ್ಳೆ ಮನೆ ಸಿಕ್ಕಿದರೆ ನಮ್ಗೆ ಅನುಕೂಲ ಆಗೋ ಥರ ಇದ್ದರೆ ಲೀಸ್ಗೆ, ಅದು ಲೀಸ್ ಸಿಕ್ಕಿದರೆ ಮಾತ್ರ ಹೋಗ್ತೀವಿ. ರೆಂಟ್ ಆದರೆ ಇಲ್ಲೇ ಇರ್ತೀವಿ, ಯಾಕಂದರೆ ಇದು ರೆಂಟೇ. ಹಂಗಾಗಿ ಲೀಸ್ಗೆ ಸಿಕ್ಕಿ ನಮ್ಗೆ ಅನುಕೂಲ ಆಗೋ ಥರ ಇದ್ದರೆ ಮನೇನ ಖಾಲಿ ಮಾಡ್ತೀವಿ. ಹೇಳ್ತೀನಿ ಅಕಸ್ಮಾತ್ ಆ ಥರ ಏನಾದರೂ ಇದ್ದರೆ. ಹಂಗಾಗಿ ಈ ಮನೆಗೆ ಹೋಮ್ ಟೂರ್ ಏನು ಮಾಡೋಕ್ಕಾಗುತ್ತೆ ನೀವೇ ಹೇಳಿ. ನಿಮಗೆ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ ವೀಡಿಯೋದಲ್ಲೇ. ಹಂಗಾಗಿ ಏನು ಮಾಡೋಣ ಅಂದರೆ, ನಾವಿರೋ ಏರಿಯಾದಲ್ಲಿ 90% ಇದೇ ಊರವರೇ, ಸ್ವಂತ ಊರವರೇ ಮನೆಗಳನ್ನ ಕಟ್ಟಿ ಬಾಡಿಗೆ ಕೊಟ್ಟಿರೋದು. ತುಂಬ ಕಡಿಮೆ ಹೊರಗಡೆಯಿಂದ ಬಂದು ಮನೆ ಕಟ್ಟಿ ಬಾಡಿಗೆ ಕೊಟ್ಟಿರೋದು. ಹಂಗಾಗಿ ಈ ಸ್ವಂತ ಊರವರೇ ಆಗಿರೋದ್ರಿಂದ ಬಾಡಿಗೆ ಮನೆಯವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಯಾವುದು ಕಿರಿಕ್ ಮಾಡಲ್ಲ. ನಮ್ಮ ಏರಿಯಾದಲ್ಲೇ ಯಾರು ಆ ಥರ ಇಲ್ಲ ಓನರ್ಗಳು. ಕೆಲವೊಬ್ಬರು ಇರ್ತಾರೆ, ಅಂಥವ್ರನ್ನ ನೋಡಿ ನಾವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಹಂಗಾಗಿ ನಿಧಾನಕ್ಕೆ ನೋಡೋಣ, ಎಲ್ಲಾದರೂ ಲೀಜ್ ಸಿಕ್ಕಿದರೆ ಎಲ್ಲ ತಿಳ್ಕೊಂಡು ನಮ್ಗೆ ಅನುಕೂಲ ಆಗೋ ರೀತಿ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸದ್ಯಕ್ಕೆ ಇಲ್ಲೇ ಇರ್ತೀವಿ. ಈಗ ಮಧ್ಯಾಹ್ನ ಅಡುಗೆಗಾದರೆ ಯೋಚನೆ ಮಾಡಿ ಏನು ಮಾಡೋಣ ಅಡುಗೆ ಅಂತ ತುಂಬ ಯೋಚನೆ ಮಾಡಿದೆ. ತರಕಾರಿ ಎಲ್ಲ ಇತ್ತು, ಮೊಳಕೆ ಕಾಳುಗಳಿದ್ವು, ತರಕಾರಿ ಇತ್ತು, ನುಗ್ಗೆ ಸೊಪ್ಪಿತ್ತು. ಆದರೂ ತುಂಬ ಯೋಚನೆ ಮಾಡಿದೆ. ಫೈನಲಿ ಈಗ ಹೆಸ್ರು ಕಾಳು ಮೊಳಕೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನೋಡಿ, ಹುರುಳಿಕಾಳು ಬಂದಿದೆ ಮೊಳಕೆ, ಮತ್ತು ಹೆಸ್ರು ಕಾಳು ಬಂದಿದೆ. ಹುರುಳಿಕಾಳು ಆದರೆ ಇರುತ್ತೆ, ಹೆಸ್ರು ಕಾಳು ಮತ್ತು ಜಾಸ್ತಿ ಮೊಳಕೆ ಬಂದರೆ ಸ್ವೀಟ್ ಆಗುತ್ತೆ ಅಂತೇಳ್ಬಿಟ್ಟು ಹೆಸ್ರು ಕಾಳು ಮೊಳಕೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಜಾಸ್ತಿ ನೆನೆಸಿದ್ದೆ ಸ್ವಲ್ಪ. ಹಂಗಾಗಿ ಸ್ವಲ್ಪ ಎತ್ತಿಟ್ಟು ಇನ್ನೊಂದು ಸ್ವಲ್ಪ ಮೊಳಕೆ ಕಾಳು ಸಾರು ಮಾಡೋಣ ಅಂತೇಳ್ಬಿಟ್ಟು ತೆಗ್ದಿಟ್ಟಿದ್ದೀನಿ. ಈಗ ಇದಕ್ಕೆ ಮಸಾಲೆಗೆ ನೋಡ್ಕೊಳ್ಳೋದಾದರೆ ಒಂದೆರಡು ಸ್ಪೂನ್ ಹುರಿದಿರೋಂಥ ಕಡಲೆಬೀಜ, ಒಂದೆರಡು ಸ್ಪೂನ್ ಒಣ ಕೊಬ್ಬರಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ, ಲವಂಗ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಸ್ಪೂನ್ ಧನಿಯಾ ಪೌಡ್ರು, 1.5 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ. ಹೆಸರು ಕಾಳು ಮೊಳಕೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿ ಹಾಕಿದರೆ ಸಖತ್ತಾಗಿರುತ್ತೆ ಸಾಂಬಾರು ಟೇಸ್ಟು. ಹಾಗಾಗಿ ನಾನು ಒಂದು ಬದನೆಕಾಯಿ, ಒಂದು ಆಲೂಗೆಡ್ಡೆನ ನೀರಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆ ಎಲ್ಲ ರುಬ್ಕೊಬಂದಿದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿದ್ನಿ. ಕರಿಬೇವಿನ ಸೊಪ್ಪು ಊರಿಂದ ತಂದಿರೋದಾದರೆ ಸ್ವಲ್ಪ ಹೆಚ್ಚಿಗೆ ಹಾಕಿ ಮಾಡ್ತೀನಿ ಸಾಂಬಾರಿಗೆಲ್ಲನ. ಇದು ಖಾಲಿ ಆಯ್ತಂದರೆ ಹಾಗೆ ಆದರೂ ಮಾಡ್ತೀನಿ. ಇಲ್ಲೇದು ಅಷ್ಟೊಂದು ಇಷ್ಟ ಆಗಲ್ಲ, ಹಂಗಾಗಿ ನಾನು ಇಲ್ಲಿ ತೊಗೊಳಕ್ಕೆ ಹೋಗಲ್ಲ ಕರಿಬೇವಿನ ಸೊಪ್ಪು ಮಾತ್ರನ. ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹೆಸರು ಕಾಳು ಮೊಳಕೆ, ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ ಒಗ್ಗರಣೆಯಲ್ಲೇ. ಅದಾದಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡ್ಬಿಟ್ಟು ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಟೊಮೊಟೊ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ಸಾಂಬಾರು ರೆಡಿಯಾಗುತ್ತೆ. ನಾನು ಆಲ್ಮೋಸ್ಟ್ ಸಾಂಬಾರುಗಳೆಲ್ಲ ಪಾತ್ರೆಯಲ್ಲೇ ಮಾಡ್ತೀನಿ, ಕಡಿಮೆ ಕುಕ್ಕರ್ಗೆ ಹಾಕಿ ಸಾಂಬಾರು ಮಾಡೋದು. ಹೆಸ್ರು ಕಾಳು ಮೊಳಕೆ ಆಗಿರೋದ್ರಿಂದ ಪಾತ್ರೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಹಾಕಿದ್ವಿ ಅಂದರೆ ಎಲ್ಲ ನುಣ್ಣಗಾಗ್ಬಿಡುತ್ತೆ ಹೆಸ್ರು ಕಾಳು. ಹಂಗಾಗಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಈ ವೆದರ್ಗಂತೂ ಸಖತ್ತಾಗಿರುತ್ತೆ ಹೆಸ್ರು ಕಾಳು ಮೊಳಕೆ ಸಾಂಬಾರು. ಸುಮಾರು ಜನ ನನ್ನ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ ಕೇಳ್ತಾಯಿದ್ದೀರ, ಬರೀ ವೆಜ್ ಅಡುಗೆ ಮಾಡ್ತಾಯಿದ್ದೀರ, ನಾನ್ ವೆಜ್ ಯಾಕೆ ಮಾಡೋದಿಲ್ಲ ಅಂತ. ಅದು ಯಾಕೋ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ತುಂಬ ಕಡಿಮೆ ನಾನ್ ವೆಜ್ ಮಾಡ್ತಾಯಿರೋದು. ಮಾಡಿದರೆ ಮಿಸ್ ಮಾಡಲ್ಲ, ವೀಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಇವತ್ತು ಸೋಮವಾರ ಆಗಿರೋದ್ರಿಂದ ಹೆಸ್ರು ಕಾಳು ಮೊಳಕೆ ಸಾಂಬಾರು ಮಾಡಿದ್ದೆ. ಈಗಾದರೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು. ಮುದ್ದೆ ಮತ್ತು ಬೆಳಗ್ಗೆ ಮಾಡಿದ್ದು ಪಲಾವ್ ಇತ್ತು. ನಾನು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಮಧ್ಯಾಹ್ನ ತಿನ್ನೋಣ ಅಂತೇಳ್ಬಿಟ್ಟು ಈಗ ಬಡಿಸ್ಕೊಳ್ತಾ ಇದ್ದೀನಿ ತಟ್ಟೆಗೆ. ಹೆಸ್ರು ಕಾಳು ಮೊಳಕೆ ಸಾಂಬಾರಂತೂ ಸಖತ್ತಾಗಿತ್ತು. ಹಾಗೆ ಮೊಸರು ಬಜ್ಜಿ ಮಾಡಿದ್ದೆ ಬೆಳಿಗ್ಗೆ. ಈಗ ಒಂದು ಮುದ್ದೆ, ಪಲಾವು, ಮೊಸರು ಬಜ್ಜಿ, ಹೆಸ್ರು ಕಾಳು ತೊಗೊಂಡಿದ್ದೀನಿ. ಸೌತೆಕಾಯಿ ಅದೆಲ್ಲ ಏನು ತೊಗೊಂಡಿಲ್ಲ. ಪ್ರತೀಕ್ ನೋಡಿ ಏನು ಮಾಡ್ತಾಯಿದ್ದಾನೆ ಅಂತ. ಅವನಿಗೆ ತಟ್ಟೆಗೆ ಸಾಂಬಾರು ಹಾಕಿದರೆ ಕೈ ಬಡಿದು ಮುಖಕ್ಕೆ ಸಿಡಿಸ್ಕೊಳ್ತಾನೆ ಅಂತೇಳಿ ಮೊಸರು ಹಾಕಿ ಮುದ್ದೆ ಮುರಿದು ಹಾಕಿ ಕೊಟ್ಟಿದ್ವಿ. ನೋಡಿ ಯಾವ ಥರ ಮಾಡ್ತಾಯಿದ್ದಾನೆ ಅಂತ. ಹೊಟ್ಟೆ ಮೈ ಬೆಳ್ಕೋಬೇಕು, ತಿನ್ನಬೇಕು. ತಿನ್ನು, ಹೆಂಗ ತಿನ್ನು.
ನೆಲ ಎಲ್ಲ ನೀಟಾಗೆಲ್ಲ ಒರೆಸ್ಬಿಟ್ಟೆ ಕೂರಿಸಿದ್ದೆ. ಅವ್ನು ಈ ಥರ ಮಾಡ್ತಾನಂತ ಗೊತ್ತಿತ್ತು, ಹಂಗಾಗಿ ನೀಟಾಗೆಲ್ಲ ಒರೆಸ್ಬಿಟ್ಟು ಕೂರಿಸಿದ್ದೀನಿ. ನೋಡಿ ಅವ್ನು ಯಾವ ಥರ ಮಾಡ್ತಾಯಿದ್ದಾನೆ ಅಂತ. ಇನ್ನೊಂದು ಕಡೆ ಮಹತ್ವನು ಊಟಕ್ಕೆ ಕೂತಿದ್ದಾನೆ. ನನಗೆ ಯಾವ ಥರ ಜೋಡಿಸ್ಕೊಳ್ತೀನಿ ಅವ್ನಿಗೂ ಅದೇ ಥರ ಬೇಕು, ಹಂಗಾಗಿ ಅವ್ನಿಗೂ ಒಂದು ತಟ್ಟೆಗೆ ಜೋಡಿಸಿ ಕೊಟ್ಟಿದ್ದೀನಿ. ಮಹತ್ವ ಅವರಪ್ಪ ಊಟ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಪ್ರತೀಕ ಬಳ್ಕೊಂಡು ಊಟ ಮಾಡ್ತಾಯಿದ್ದಾನೆ. ನೋಡಿ ಬಾಯಿ ಮಾಡ್ಕೊಂಡು ಊಟ ಮಾಡ್ತಾಯಿದ್ದಾನೆ. ಈ ಥರ ಎಲ್ಲ ಮಾಡಿದರೆ ಮಕ್ಕಳು ಅನ್ನಿಸ್ಕೊಳ್ಳೋದು. ನಾವು ಶಿಸ್ತಾಗಿ ಇಡಕ್ಕೆ ಹೋಗ್ಬಾರ್ದು, ಕೆಲವೊಂದು ಸಲ ಹಿಂಗೆ ಬಿಡಬೇಕಾಗುತ್ತೆ, ಹಂಗಂತ ನೀಟಾಗಿ ಇಡಬೇಕು. ಈಗ ನಾನು ನೆಲ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಅವನ್ನ ಕೂರಿಸಿದ್ದೆ. ಕೆಲವೊಂದು ಸಲ ಹಿಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಮಕ್ಳುಗಳು. ಈಗ ನಾನು ಅವ್ರು 3 ಜನಕ್ಕೆ ಊಟ ಇಟ್ಕೊಟ್ಟು ನಾನು ಊಟ ಮಾಡ್ತಾಯಿದ್ದೀನಿ. ಎಷ್ಟೊತ್ತಿಗೆ 3 ಗಂಟೆ ಆಗುತ್ತೋ, ಎಷ್ಟೊತ್ತಿಗೆ ಬರ್ತಾರೋ ಅನ್ನಿಸ್ತಾ ಇರುತ್ತೆ. ತುಂಬ ಹೊಟ್ಟೆ ಹಶ್ವಾಗಿರುತ್ತೆ, ಯಾಕಂದರೆ ಬೆಳಗ್ಗೆಯಿಂದ ಏನು ತಿಂದಿರಲ್ಲ, ಗಂಜಿ ನೀರು ಅದು ಕುಡ್ಕೊಂಡಿರ್ತೀನಿ. ಪ್ರತಿಗೂ ಇನ್ನೂ ಫೀಡಿಂಗ್ ಮಾಡಿಸ್ತಾ ಇರೋದ್ರಿಂದ ತುಂಬ ಹೊಟ್ಟೆ ಹಶ್ವು ಸಹ ಆಗುತ್ತೆ. ಒಂದೊಂದು ಸಲ ಅಂದ್ಕೊಳ್ತೀನಿ ಬೇಗ ಅಡುಗೆ ಮಾಡಿಬಿಟ್ಟು ಊಟ ಮಾಡೋಣ ಒಂದು 2 ಗಂಟೆಗೆಲ್ಲ ಅಂತೇಳ್ಬಿಟ್ಟು. ಆದರೆ ನಮ್ಮ ಮನೆಯವ್ರು ಬರೋದೇ 3 ಗಂಟೆಗೆ. ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬರ್ತಾರೆ. ಮುದ್ದೆ ಆದರೆ ಬಿಸಿ ಬಿಸಿದು ಊಟ ಮಾಡ್ತಾರೆ, ಸ್ವಲ್ಪ ತಣ್ಣಗಾದರೆ ಅದು ಊಟ ಮಾಡೋಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ನಾನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಅವ್ರು ಬಂದ ಮೇಲೆ ಮುದ್ದೆ ಮಾಡೋಣ ಅಂಥೇಳಿ. ನಮ್ಮ ಮನೆಯಲ್ಲಿ ಆಟ್ ಬಾಕ್ಸ್ ಎಲ್ಲ ನಾನು ಇಟ್ಕೊಂಡಿಲ್ಲ, ಮುಂಚೆಯಿಂದನೂ ಅಷ್ಟೇ. ಮುದ್ದೆ ಅಲ್ಲಿ ತೊಳಸ್ಬಿಟ್ಟು ಹಂಗೆ ತಟ್ಟೆಗಿಡೋದು, ಆ ಥರನೇ ಅಭ್ಯಾಸ ಮಾಡಿರೋದು ನಾನು. ಅದೇನೋ ಆಟ್ ಬಾಕ್ಸಲ್ಲಿ ಇಟ್ಟು ಊಟ ಮಾಡೋ ಅಭ್ಯಾಸನೇ ಇಲ್ಲ ನಮಗೆ. ನಾನು ಆಟ್ ಬಾಕ್ಸ್ ಸಹ ಇಟ್ಕೊಂಡಿಲ್ಲ ಮನೆಯಲ್ಲಿ. ಈಗ ಊಟ ಎಲ್ಲ ಆದಮೇಲೆ ಸಂಜೆ ಆಗಿತ್ತು, ಅವಾಗಲೇ 6 ಗಂಟೆಗೆ ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ತಾಯಿದ್ದೀನಿ. ಸೋಮವಾರ ಆಗಿರೋದ್ರಿಂದ ಸಂಜೆ ನಾನು ಧೂಪ ಹಚ್ತೀನಿ. ಸೋಮವಾರ, ಮಂಗಳವಾರ ಆಲ್ಮೋಸ್ಟ್ ಎಲ್ಲ ವಾರದಲ್ಲೂ ಸಂಜೆ ಟೈಮು ಧೂಪ ಹಚ್ತೀನಿ. ನಮ್ಮ ಮನೆಯವ್ರು ಸಹ ಬಂದಿದ್ದರು, ಡ್ಯೂಟಿ ಮುಗಿಸ್ಕೊಂಡು ಪ್ರತಿಕೂನ್ ಕರ್ಕೊಂಡಿದ್ರು, ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ. ಈ ಥರ ಇತ್ತು ಫ್ರೆಂಡ್ಸ್. ಮತ್ತು ನೈಟು ನಾನು ಊಟ ಏನೂ ಮಾಡಲಿಲ್ಲ. ಒಂದು ಅರ್ಧ ಕಪ್ ಆಗೋಷ್ಟು ಹೆಸ್ರು ಕಾಳು ಸಾಂಬಾರಲ್ಲಿರೋದು ಕಾಳನ್ನ ತೊಗೊಂಡಿದ್ದೆ ಅಷ್ಟೇ, ಅನ್ನ ಏನೂ ತೊಗೊಂಡಿರಲಿಲ್ಲ. ಅದನ್ನು ವೀಡಿಯೋ ಮಾಡೋದೇ ಮರ್ತೋದೆ. ತಿಂದಾದಮೇಲೆ ನೆನೆಸ್ಕೊಂಡೆ ಹೇಳೋಣ ಅಂತೇಳ್ಬಿಟ್ಟು ಸುಮ್ಮನೆ ಆದೆ. ಬೆಳಗ್ಗೆಯಿಂದ ಗಂಜಿ, ಮಧ್ಯಾಹ್ನ ಮಾತ್ರ ಹೊಟ್ಟೆ ಫುಲ್ ಊಟ ಮಾಡ್ತೀನಿ. ಯಾವ ಥರ ಊಟ ಮಾಡಬೇಕಂದ್ರೆ ಮಧ್ಯಾಹ್ನ ಮಾತ್ರ ನೈಟು ಹೊಟ್ಟೆನೇ ಹಶ್ವಾಗಬಾರ್ದು, ಆ ಥರ ಊಟ ಮಾಡಬೇಕು. ಹಾಗಾಗಿ ನಾನು ಮಧ್ಯಾಹ್ನ ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ನೈಟು ಬೆಳಗ್ಗೆ ಆದಷ್ಟು ಕಡಿಮೆ ಮಾಡ್ತೀನಿ. ಬೆಳಗ್ಗೆ ಗಂಜಿ ತೊಗೊಂಡಿದ್ದೆ ನೋಡಿ, ಒಂದೊಂದು ಫೋಟೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಊಟ. ನೈಟು ಹೆಸ್ರು ಕಾಳು ಮೊಳಕೆ ತೊಗೊಂಡಿದ್ದೆ ಅರ್ಧ ಕಪ್ ಆಗೋಷ್ಟು. ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಡಯಟ್ ಪ್ಲ್ಯಾನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.